ಜಾರಿದುದು ಮಳೆಗಾಲವು ಅತಿ ಬೆಳುಪೇರಿದವು ಮುಗಿಲುಗಳು ಕತ್ತಲೆ ಸೂರ್ಯ ಓದುದು ಹಗಲಿರುಳು ರವಿ ಶಶಿಗಳ ಉಪಟಳಕ್ಕೆ ತಾರಿದವು ನದಿ ನದಗಳು ಅಬ್ರಕ್ಕೆ ಹಾರಿದವು ಕಳಹಂಸೆಗಳು ತಲೆದೋರಿದವು ತಾವರೆಗಳೇ ಬಂದುದು ಶರತ್ ಸಮಯ ಅರ್ಜುನ ಸುಭದ್ರೆಯ ಅವಸ್ಥೆ ಹೀಗಿರುವಾಗಲೇ ಮಳೆಗಾಲ ಕೊನೆಯಾಗಿತ್ತು. ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣತೊಡಗಿದವು. ನದಿ ನದಿಗಳೆಲ್ಲ ಬತ್ತಿದವು. ಆಕಾಶ ಬಿಳುಪಾಗಿ ಶುಭ್ರವಾಗಿ ಕಾಣಿಸುತ್ತಿತ್ತು. ಈ ಸ್ವಚ್ಛ ವಾತಾವರಣ ಎಲ್ಲೆಡೆಗೂ ಹರಡಿತ್ತು. ರಾಜಹಂಸಗಳು ಆಕಾಶಕ್ಕೆ ಹಾರಿದವು. ನಕ್ಷತ್ರಗಳು ಕೂಡ ಕಾಣಿಸಿಕೊಂಡವು. ಇದು ಶರದೃತುವಿನ ಆಗಮನದ ಮುನ್ಸೂಚನೆ. ಸುದತಿಯನು ಶುಭ ದಿವಸ ಸುಮುಹೂರ್ತಗಳು ಇರುಳು ವೈವಾಹವನು ಮಾಡಿದರು. ಹರಿ ವಸುದೇವ ದೇವಕಿ ಉಗ್ರಸೇನ ನೃಪ ಮದುವೆಯಾಯಿತು ಬಲನರಿಯ ದಂದದಲ್ಲಿ. ಓಡಿದ ರಥವನು ಏರಿಸಿ ಮದವಳಿಗೆ ಸಹಿತ ಅರ್ಜುನನ ಕಳುಹಿದನು ಮುರವೈರಿ. ಹೀಗೆ ಶುಭ್ರವಾದ ವಾತಾವರಣವಿರುವಾಗಲೇ ಒಂದು ಶುಭ ದಿನ ಸುಮುಹೂರ್ತದಲ್ಲಿ ಕೃಷ್ಣ, ವಸುದೇವ, ದೇವಕಿ, ಉಗ್ರಸೇನ ಎಲ್ಲರೂ ಸೇರಿ ಸುಭದ್ರಾ ವಿವಾಹವನ್ನು ಅರ್ಜುನನೊಂದಿಗೆ ಮಾಡಿದರು. ಬಲರಾಮಗೆ ತಿಳಿಯದ ರೀತಿಯಲ್ಲೇ ಮಾಡಿದರು. ಅದು ರಾತ್ರಿಯಲ್ಲೇ ಮಾಡಿದರು. ಸರ್ವಕಾಲವೂ ಪರ್ವಕಾಲವೇ ಅಲ್ಲವೇ? ಹೀಗಾಗಿ ಸರ್ವೋತ್ತಮನಾದ ಶ್ರೀಕೃಷ್ಣನು ಮುಂದೆ ನಿಂತು ಸುಭದ್ರಾ ಕಲ್ಯಾಣ ನೆರವೇರಿಸಿದ. ರಥದಲ್ಲಿ ಇಬ್ಬರು ಮದುಮಕ್ಕಳನ್ನು ಕೂಡಿಸಿ ಕಳಿಸಿಕೊಟ್ಟ.